ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ನಿಜ ಹೇಳಬೇಕು ಅಂತಂದ್ರೆ ಯಾವುದೇ ಗೊಂದಲ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆಗ್ಬಿಡ್ತದೆ ಅಂತ ಬರೆಯೋದು ಇವರೇ. ಖಾಲಿನೇ ಇಲ್ಲ ಕುರ್ಚಿ, ಬದಲಾವಣೆ ಆಗ್ಬಿಡ್ತದೆ. ಆಮೇಲೆ ಎಲ್ಲರೂ ಒಂದ್ ಕಡೆ ಊಟಕ್ಕೆ ಸೇರಿದ್ರೆ ಆ ಊಟಕ್ಕೆ ಸೇರಿದ್ರೆ ಒಂದು ದೊಡ್ಡ ಸುದ್ದಿ ಊಹೆ ಮೇಲೆ ಬರೆದು ಬಿಡೋದು, ಅಲ್ಲಿ ರಾಜಕೀಯ ಚರ್ಚೆ ಆಗಿರ್ಬೋದು, ಈ ಥರನೇ ಚರ್ಚೆ ಆಗಿರ್ಬೋದು. ಒಂದೊಂದ್ಸಾರಿ ನಾನು ನೋಡ್ತಾ ಇರ್ತೀನಿ ಟಿವಿಗಳಲ್ಲಿ, ಡೈಲಾಗ್ನೇ ಬರೆದು ಬಿಡ್ತಾರೆ ಅವರೇ. ಈ ಥರ ಮಾತಾಡಿರಬಹುದು ಅಂತ ಡೈಲಾಗ್ನೇ ಬರೆದು ಬಿಡ್ತಾರೆ. ಎಂ ಬಿ ಪಾಟೀಲ್ ಹಿಂಗೆ ಮಾಡಿದ್ರು, ಕೆ ಎಚ್ ಮುನಿಯಪ್ಪ ಈ ಥರ ಮಾತಾಡಿದ್ರು, ಕೆ ಜೆ ಜಾರ್ಜ್ ಹಿಂಗೆ ಮಾತಾಡಿದ್ರು, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂಗೆ ಮಾತಾಡೋದು ಅಂತ ಬರೆದು ಬಿಡೋದು. ನಾವು ಮಾತಾಡಿರೋದೇ ಬೇರೆ, ನೀವು ಬರೆಯೋದೇ ಬೇರೆ, ಅದು ಜನಗಳಿಗೆ ತಲುಪೋದೇ ಬೇರೆ. ಇದರಿಂದ ಜನಗಳಿಗೆ ಅನುಕೂಲ ಆಗೋದಾದರೆ, ಸಮಾಜಕ್ಕೆ ಒಳ್ಳೇದಾಗೋದಾದರೆ ಬರೀರಿ, ನಂದೇನು ತಕರಾರು. ಸಮಾಜದ ಗಮನವನ್ನು ಇಟ್ಕೊಂಡು ನಿಮ್ಮ ಆತ್ಮಸಾಕ್ಷಿಗೆ ಮನಸ್ಸಾಕ್ಷಿಗೆ ಅನುಗುಣವಾಗಿ ಬರೀರಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.